ಫ್ರೆಂಡ್ಸ್, ವೆಲ್ಕಮ್ ಟು ಉಪಯುಕ್ತ ಮಾಹಿತಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಹೆಲ್ತ್ ಟಿಪ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಚಳಿಗಾಲ ಸ್ಟಾರ್ಟ್ ಆಯಿತು. ಎಲ್ರಿಗೂ ಶೀತ, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬರ್ತಾ ಇದೆ. ಚಳಿಗಾಲದಲ್ಲಿ ಆದಷ್ಟು ಬೆಚ್ಚಗಿನ ಬಟ್ಟೆ ಉಪಯೋಗಿಸಿ ಮನೇಲಿರೋ ಪದಾರ್ಥ ಬಳಸಿ ಹೇಗೆ ಶೀತ, ನೆಗಡಿ, ಕೆಮ್ಮು ಕಮ್ಮಿ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಪ್ರತಿದಿನ ಹಾಲು ಕುಡಿಯುವಾಗ ಹಾಲಿಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುಡಿಯೋದ್ರಿಂದ ಶೀತ, ನೆಗಡಿ, ಕೆಮ್ಮು ಕಮ್ಮಿ ಆಗುತ್ತೆ. ಅರಿಶಿನದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಇದು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಮಾಡುತ್ತೆ, ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ತುಂಬ ಒಳ್ಳೆಯದು ಇದನ್ನು ಕುಡಿಯೋದ್ರಿಂದ. ಹಾಲಿಗೆ ಸ್ವಲ್ಪ ಅರಿಶಿನ, ಮೆಣಸು ಎರಡನ್ನೂ ಬೆರೆಸಿ ಕುಡಿಯೋದ್ರಿಂದನೂ ಬೇಗ ಕಫ ಕಮ್ಮಿ ಆಗುತ್ತೆ. ಸೆಕೆಂಡ್ ಟಿಪ್, ಸ್ವಲ್ಪ ಜೇನುತುಪ್ಪಕ್ಕೆ ಮೆಣಸು ಹಾಕ್ಕೊಂಡು ಸೇವಿಸೋದ್ರಿಂದ ಕಫ, ನೆಗಡಿ, ಕೆಮ್ಮು ಕಮ್ಮಿ ಆಗುತ್ತೆ. ಮೆಣಸಲ್ಲಿರೋ ಖಾರದ ಅಂಶ ಗಂಟ್ಲಿಗೆ ಹೋದಾಗ ಕಫ ಕರಗುತ್ತೆ, ಕೆಮ್ಮು, ನೆಗಡಿನೂ ಕೂಡ ಕಮ್ಮಿ ಆಗುತ್ತೆ. ಜೇನುತುಪ್ಪದಲ್ಲೂ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಥರ್ಡ್ ಟಿಪ್, ವೀಳ್ಯದೆಲೆಗೆ ಮೆಣಸು ಮತ್ತು ಉಪ್ಪು ಹಾಕ್ಕೊಂಡು ಸೇವಿಸೋದ್ರಿಂದ ಕಫ ಬೇಗ ಕರಗುತ್ತೆ, ನೆಗಡಿ, ಶೀತನೂ ಕೂಡ ಕಮ್ಮಿ ಆಗುತ್ತೆ. ಮಕ್ಕಳು ಕೊಡೋ ಆಗಿದ್ರೆ ವೀಳ್ಯದೆಲೆ ರಸಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಸೋದ್ರಿಂದ ಬೇಗ ಕಫ ಕರಗುತ್ತೆ. ಫೋರ್ತ್ ಟಿಪ್, ಸ್ವಲ್ಪ ಜೇನುತುಪ್ಪಕ್ಕೆ ಶುಂಠಿ ರಸ ಬೆರೆಸಿ ಸೇವಿಸೋದ್ರಿಂದ ಕಫ, ನೆಗಡಿ, ಕೆಮ್ಮು ಕಮ್ಮಿ ಆಗುತ್ತೆ. ಶುಂಠಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಜೇನುತುಪ್ಪ ಬ್ಯಾಕ್ಟೀರಿಯಾ ವಿರುದ್ಧ ಫೈಟ್ ಮಾಡುತ್ತೆ. ಫಿಫ್ತ್ ಟಿಪ್, ಒಂದು ಲವಂಗ ಮತ್ತು ಒಂದು ದೊಡ್ಡ ಕಲ್ಲುಪ್ಪನ್ನ ಬಾಯಲ್ಲಿ ಹಿಡ್ಕೊಂಡು ಉಪ್ಪು ಕರಗಿದ ಮೇಲೆ ಲವಂಗನ ಅಗ್ದ್ಬಿಟ್ಟು ತಿನ್ನೋದ್ರಿಂದ ಕಫ ಬೇಗ ಕಮ್ಮಿ ಆಗುತ್ತೆ. ಹಲ್ಲುನೋವಿರೋರು ಕೂಡ ಇದನ್ನು ಹಿಡ್ಕೊಂಡ್ರೆ ಹಲ್ಲುನೋವು ಬೇಗ ಕಮ್ಮಿ ಆಗುತ್ತೆ. ಇದನ್ನು ಪ್ರತಿದಿನ 2-3 ಸತಿ ಇಟ್ಕೊಳ್ಳೋದ್ರಿಂದ ಕಫ ಬೇಗ ಕರಗುತ್ತೆ. ಚಳಿಗಾಲದಲ್ಲಿ ಆದಷ್ಟು ಬಿಸಿನೀರು ಕುಡೀರಿ. ಕಾಯಿ ಸಾರಿಸಿದ ನೀರು ಕುಡಿದ್ರೂ ತುಂಬ ಒಳ್ಳೆಯದು. ಇವತ್ತಿನ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಧನ್ಯವಾದಗಳು.